ವಿರೋಧವಾಗಿ ಹಚ್ಚಿಸ್ತದನು ಈಗ ಮತ್ತೆ ಚರ್ಚೆ ಶುರುವಾಗಿದೆ. ಇದೇನಾಯ್ತಪ್ಪ ಅಂತಂದ್ರೆ ಒಂದು ಮಾಡಲಿಕ್ಕೆ ಹೋಗಿ ಮತ್ತೊಂದು ದಿನ ಆಯಿತು ಅಂತ ಅಂಥ ಪ್ರಸಂಗನ ತಂದು ಕೊಡ್ತಾ ಇದ್ದಾರೆ. ಈಗ ಚರ್ಚೆ ಸ್ಟಾರ್ಟ್ ಆಗಿದೆ. ಸಹಜದ ಮುಸಲ್ಮಾನರಿಗೆ ಅವ್ರಿಗೂ ಒಗ್ಗಟ್ಟಾಗಿ ಬಿಡ್ತಾರೆ ಅವರು. ಅಲ್ಲ, ನಮ್ಮದು ಅಲ್ಪಸಂಖ್ಯಾತನ ಹೋದ್ರೆ ಮುಂದೆ ನಮ್ಮ ಗತಿ ಏನು? ಸಿದ್ದರಾಮಯ್ಯ ಸರ್ಕಾರ ಅಂದರೆ ಟಿಪ್ಪು ಸುಲ್ತಾನ್ ಸರ್ಕಾರ ಅಂದರೆ ಮತ್ತಷ್ಟು ಮುಸ್ಲಿಮರು ಒಂದಾಗುವಂಥ ಒಂದು ಕೆಲಸ ಮಾಡಿದ್ರು ಅಂತ ಅಂತಾರೆ ಅವರು ಓಪನ್ ಆಗಿ. ನಮಗೇನು ಮುಸಲ್ಮಾನರು ಓಟ್ ಬೇಕಾಗಿಲ್ಲ ಅಂತೇಳಿ ಬಾಯಿ ತೆರೆದ್ರೆ ಮುಸ್ಲಿಂ ವಿರೋಧಿ ಮಾತುಗಳು. ಆನಂತರ ಇನ್ನುಳಿದ ವಿಷಯಗಳ ಬಗ್ಗೆ ಮಾತಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯತ್ನಾಳ್ ಈಗ ಚುನಾವಣಾ ರಣರಂಗದಲ್ಲಿ ಹೇಳಿದ ಚರಂದಿ ಮಠನ ಗೆಲ್ಲಿಸ್ತಾರ ಅಂತೇಳಿ. ಯಾಕಂದ್ರೆ ಅವ ಮಾತುಗಳು ಇವತ್ತು ಕಾಂಗ್ರೆಸ್ಸಿಗರು ಅಲ್ಲಲ್ಲಿ ಬಿತ್ತೋದ ಕೆಲಸ ಶುರು ಮಾಡಿದ್ದಾರೆ. ಈಗ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಭಾಳ ಉತ್ತಮ ಮಾಡಿದ್ವಿ ಬಂದು ಈ ಕೆಲಸ. ದಾವಣಗೆರೆ ಒಳಗೆ ಹೋಗ್ತಿದ್ವಿ ನಾವು, ಸುಲಭ ಮಾಡಿದ್ರಿ. ಅದೇ ಕಾಲಕ್ಕೆ ಅಹಿಂದ ಜನರು ಒಂದಾಗೋದಕ್ಕೆ ಹಾದಿ ಮಾಡಿಕೊಟ್ರಪ್ಪ ನೀವು ಅಂಥೇಳಿ ಇವರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಆದರೂ ಒಳಗೊಳಗೆ ಇಬ್ಬರಿಗೂ ಭಯ ಅದ, ಏನಾಗ್ತದೋ ಗೊತ್ತಿಲ್ಲ ಅಂತೇಳಿ. ಹೋಗ್ರಿ, ಈ ಗ್ಯಾರಂಟಿಯನ್ನು ವಿರೋಧ ಮಾಡಿದ್ದಾರೆ ಸಂದರ್ಭದಲ್ಲೇ. ಗ್ಯಾರಂಟಿ ಏನಾಗೋದು, ಸಾಲ ಆಯಿತು 8 ಲಕ್ಷ ಕೋಟಿ ಮೇಲೆ ಪಟ್ಟು ಅಂತೇಳಿ. ಇಲ್ಲಿ ಗ್ಯಾರಂಟಿ ಕೊಟ್ಟಾದರೂ 8 ಲಕ್ಷ ಕೋಟಿ ರೂಪಾಯಿ ಸಾಲ ಆಯಿತು. ನಮ್ಮ ಮೋದಿಜಿ ಅವರಿಂದ ಏನು ಕೊಡಲ್ಪಟ್ಟು